ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಬಹುಮುಖ್ಯವಾಗಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಪರೀಕ್ಷಾ ದೃಷ್ಟಿಯಿಂದ ಬಹು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವು ಅನ್ವಯಿಕ ಪ್ರಶ್ನೆಗಳು. ಅಂದರೆ ಮಕ್ಕಳಿಗೆ ಗೊತ್ತಿರ್ತದೆ ಉತ್ತರ, ಆದರೆ ಆ ಪ್ರಶ್ನೆ ಯಾವ ರೀತಿ ಕೇಳ್ತಾನೆ ಅಂತ ಗೊತ್ತಿರಲ್ಲ. ಹಾಗಾಗಿ ಅಂಥ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ, ಬಕ್ಸಾರ್ ಕದನದ ಪರಿಣಾಮಗಳೇನು? ಅಥವಾ ಬಕ್ಸಾರ್ ಕದನವು ಬ್ರಿಟಿಷರಿಗೆ ಅಧಿಕಾರ ಸ್ಥಾಪಿಸಲು ಹೇಗೆ ಸಹಾಯ ಮಾಡಿತು? ಅಥವಾ ಬಕ್ಸಾರ್ ಕದನವು ಬ್ರಿಟಿಷರಿಗೆ ಬಂಗಾಳ, ಬಿಹಾರ್, ಒರಿಸ್ಸಾ ರಾಜ್ಯಗಳಲ್ಲಿ ತಮ್ಮ ಅಧಿಕಾರ ಸ್ಥಾಪಿಸಲು ಹೇಗೆ ಸಹಾಯ ಮಾಡಿತು? ಅಥವಾ ಬಕ್ಸಾರ್ ಕದನದಿಂದಾಗಿ ತ್ರಿಕೂಟ ಸೇನೆಯು ಬಂಗಾಳ, ಬಿಹಾರ್, ಒರಿಸ್ಸಾಗಳನ್ನು ಕಳೆದುಕೊಂಡಿದ್ದು ಸಮರ್ಥಿಸಿ. ನೋಡಿ, ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಬಕ್ಸಾರ್ ಕದನದ ಪರಿಣಾಮಗಳೇನು ಅಂದರೆ ಬಕ್ಸಾರ್ ಕದನ ಯಾವ ರೀತಿ ಬ್ರಿಟಿಷರಿಗೆ ಅಧಿಕಾರ ಸ್ಥಾಪನೆ ಮಾಡಲಿಕ್ಕೆ ಸಹಾಯ ಮಾಡಿತು? ಅಥವಾ ಬಕ್ಸಾರ್ ಕದನದಿಂದ ಬಂಗಾಳ, ಬಿಹಾರ್, ಒರಿಸ್ಸಾವನ್ನು ಬ್ರಿಟಿಷರು ಪಡ್ಕೊಳ್ಳಿಕ್ಕೆ ಹೆಂಗೆ ಕಾರಣ ಆಯಿತು? ಮತ್ತೊಂದು ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು? ಅಥವಾ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಲ್ಲಿ ಹೇಗೆ ಸಹಾಯವನ್ನು ಮಾಡಿತು? ಅಥವಾ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಈ ಒಂದು ಪದ್ಧತಿ ಬಗ್ಗೆ ವಿವರಿಸಿರಿ. ಯಾವ ರೀತಿ ಕೇಳಿದರೂ ಕೂಡ ಉತ್ತರ ಒಂದೇ ರೀತಿಯಲ್ಲೇ ಬರೀಬೇಕು. ಈ ರೀತಿ ಏನಂತಂದರೆ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಿ, ಯಾವುದೇ ರೀತಿ ಕೇಳಿ. ನೆಕ್ಸ್ಟ್ ಪ್ರಶ್ನೆ, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು? ಅಥವಾ ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪುವಿನ ಮೇಲೆ ಉಂಟು ಮಾಡಿದಂಥ ಪರಿಣಾಮ ಏನು? ಅಥವಾ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳೇನು? ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ. ಅದರ ಷರತ್ತುಗಳೇನು ಅಂತ ಕೇಳಿದ್ರು ಒಂದೇ. ಆ ಷರತ್ತು ಟಿಪ್ಪುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅಂತಕ್ಕಂಥದ್ದು ಕೂಡ ಒಂದೇ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ಬರೆಯಿರಿ. ಅಥವಾ ಸಂಗೊಳ್ಳಿ ರಾಯಣ್ಣನು ಅಪ್ಪಟ ರಾಷ್ಟ್ರಪ್ರೇಮಿ ಎಂದು ಹೇಗೆ ಹೇಳುವಿರಿ? ಅಥವಾ ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರದ ಕುರಿತು ವಿವರಿಸಿರಿ. ಒಟ್ಟಾರೆಯಾಗಿ ನೀವು ಬರೆಯಬೇಕಾದಂತಹ ಉತ್ತರ ಸಂಗೊಳ್ಳಿ ರಾಯಣ್ಣನ ಒಂದು ವಿಚಾರ, ಸಂಗೊಳ್ಳಿ ರಾಯಣ್ಣನ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬರೆದ್ರೆ ಉತ್ತರ ಸರಿಯಾಗಿರ್ತದೆ. ಮತ್ತೆ ಪ್ರಶ್ನೆ, 1857ರ ದಂಗೆಯ ವಿಫಲತೆಗೆ ಕಾರಣ ಏನು? ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ನಿರೀಕ್ಷಿತ ಫಲವನ್ನು ಕೊಡಲಿಲ್ಲ ಯಾಕೆ? ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೈಫಲ್ಯತೆಗೆ ಕಾರಣಗಳೇನು? ತಿಳಿಸಿ. ಆ ದಂಗೆ ಯಾಕೆ ವಿಫಲ ಆಯಿತು ಅಂತಕ್ಕಂಥದ್ದನ್ನು ಪಾಯಿಂಟ್ಸನ್ನು ನೀವು ಬರೆದ್ರೆ ಉತ್ತರ ಸರಿಯಾಗಿರ್ತದೆ. ಪ್ರಶ್ನೆಯನ್ನು ಮೊದಲು 1 ಸಲ ಓದಿ, 2 ಸಲ ಓದಿ, 3 ಸಲ ಓದಿ. ಪ್ರಶ್ನೆ 100% ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ? ಅಥವಾ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳೇನು? ಅಥವಾ ಮಣ್ಣಿನ ಸವೆತ ಒಂದು ಸಮಸ್ಯೆಯಾಗಿದೆ ಏಕೆ? ಅಥವಾ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ತುಂಬ ಅತ್ಯವಶ್ಯಕವಾಗಿದೆ, ಸಮರ್ಥಿಸಿ. ನೋಡಿ, ಯಾವ ರೀತಿ ಕೇಳಿದ್ರೂ ಉತ್ತರ ಒಂದೇ. ಮಣ್ಣನ್ನು ಯಾಕೆ ರಕ್ಷಣೆ ಮಾಡಬೇಕು? ಅದರಲ್ಲಿಂದ ಏನಾಗ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳಿದರೆ ಅದಕ್ಕೆ ರಕ್ಷಣೆ ಮಾಡಬೇಕು ಅನ್ನೋದೇ ಪ್ರಶ್ನೆ. ನೆಕ್ಸ್ಟ್, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳೇನು? ಅಥವಾ ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವಂಥ ಸವಾಲುಗಳೇನು? ಅಥವಾ ಎರಡೇ ಪ್ರಶ್ನೆ, ಯಾವ ಸವಾಲುಗಳೇನು ಅನ್ನೋದನ್ನು ಬರೀಬೇಕು. ಇಲ್ಲಿ ಮತ್ತೊಂದು ಪ್ರಶ್ನೆ, ಅಸಂಘಟಿತ ಮತ್ತು ಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಏನು ಅಂತಕ್ಕಂಥದ್ದು. ಇದು ಏನಂತಂದರೆ ಈ ರೀತಿ ಇದೆ. ನೆಕ್ಸ್ಟ್ ಪ್ರಶ್ನೆ, ವರದಕ್ಷಿಣೆ ಪದ್ಧತಿ ಒಂದು ಸಾಮಾಜಿಕ ಪಿಡುಗು ಹೇಗೆ? ಅಥವಾ ವರದಕ್ಷಿಣೆ ಪದ್ಧತಿಯಿಂದ ಆಗುವ ದುಷ್ಪರಿಣಾಮಗಳೇನು? ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಕೋಮುವಾದದಿಂದ ಉಂಟಾಗುವಂಥ ದುಷ್ಪರಿಣಾಮಗಳೇನು? ನೋಡಿರಿ, ಪ್ರಶ್ನೆ ಎರಡು ಪ್ರಶ್ನೆ ಬೇರೆ ಬೇರೆ ಪ್ರಶ್ನೆಗಳಿದ್ದಾವೆ ಇಲ್ಲಿ. ವರದಕ್ಷಿಣೆ ಸಾಮಾಜಿಕ ಪಿಡುಗು ಹೆಂಗೆ ಅಂತಂದರೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಏನೈತಿ ಅನ್ನೋದನ್ನೇ ಬರೀಬೇಕು. ಕೋಮುವಾದ ಕೂಡ ಸೇಮ್ ಹಾಗೇನೆ, ಅದೇ ರೀತಿಯೇ ಪ್ರಶ್ನೆ, ಅದೇ ಒಂದು ವೇನಲ್ಲೇ ಪ್ರಶ್ನೆ ಬಂದಿದೆ. ನೆಕ್ಸ್ಟ್, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ನೀವು ಯಾವ ಕ್ರಮ ಸೂಚಿಸುತ್ತೀರಿ? ಅಥವಾ ಭ್ರಷ್ಟಾಚಾರ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡ ಕ್ರಮಗಳಾವು? ಇವೆರಡೂ ಪ್ರಶ್ನೆಗೆ ಒಂದೇ ಉತ್ತರ. ನೆಕ್ಸ್ಟ್, 1857ರ ದಂಗೆಯ ಪರಿಣಾಮಗಳೇನು? ಅಥವಾ 1857ರ ದಂಗೆಯು ಮಹತ್ತರ ಬದಲಾವಣೆಯನ್ನು ತಂದಿತ್ತು
ಹೇಗೆ? ನೋಡಿ, ಅದರ ಪರಿಣಾಮವನ್ನು ಬರಿಬೇಕು ಉತ್ತರ. ಸರಿ, ಮತ್ತೆ ಮುಂದೆ ನೋಡೋಣ. ಕೃಷಿಯ ಮಹತ್ವ ತಿಳಿಸಿ ಅಥವಾ ಕೃಷಿ ಭಾರತದ ಬೆನ್ನೆಲುಬಾಗಿದೆ ಸಮರ್ಥಿಸಿ ಅಥವಾ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಕೃಷಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಹೇಗೆ? ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತಂದರೆ, ಸಾಕಷ್ಟು ಮಕ್ಕಳನ್ನು ನಾನು ತರಗತಿಯಲ್ಲಿ ನೋಡಿದ್ದೇನೆ. ಆ ಮಕ್ಕಳು ಸ್ವಲ್ಪ ಪ್ರಶ್ನೆಯಲ್ಲಿ ವ್ಯತ್ಯಾಸ ಆದರೂ ಕೂಡ ಒಂದು ಉತ್ತರ ಬರೆಯುವಲ್ಲಿ ಅಸಮರ್ಥರಾಗ್ತಾರೆ. ಹಾಗಾಗಿ ಈ ಒಂದು 2-3 ರೀತಿಯಲ್ಲಿ ಕೇಳಿದ್ರೂ ಕೂಡ ಉತ್ತರ ಒಂದೇ ಅಂತಕ್ಕಂಥದ್ದನ್ನು ತಿಳಿಸ್ಬೇಕು. ನೆಕ್ಸ್ಟ್, ಉತ್ತರದ ಮಹಾಮೈದಾನ ಪ್ರದೇಶದಲ್ಲಿ ಕೈಗಾರಿಕೆಗಳು ಹೆಚ್ಚಾಗಿ ಕಂಡುಬರಲು ಕಾರಣ ಏನು? ಅಥವಾ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು? ಅಥವಾ ನೀವು ಯಾವುದೋ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಬಯಸಿದರೆ ಅಲ್ಲಿ ಅವಶ್ಯಕ ಆಗಿರ್ತಕ್ಕಂಥ ಅಂಶಗಳು ಯಾವುವು? ನೋಡಿ, ಎಲ್ಲದಕ್ಕೂ ಒಂದೇ ಉತ್ತರ. ಕಚ್ಚಾ ವಸ್ತು, ಕಾರ್ಮಿಕರು, ಮಾರುಕಟ್ಟೆ, ಸಾರಿಗೆ ಸೌಲಭ್ಯ, ವಿದ್ಯುತ್ ಶಕ್ತಿ, ಅವೇ ಪಾಯಿಂಟ್ಸನ್ನೇ ಎಲ್ಲದಕ್ಕೂ ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ, ಅಸ್ಪೃಶ್ಯತೆ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವು? ಅಥವಾ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸರ್ಕಾರ ಹೇಗೆ ಪ್ರಯತ್ನಿಸುತ್ತಿದೆ? ಅಥವಾ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ. 2-3 ರೀತಿಯಲ್ಲಿ ವಿಧವಾಗಿ ಪ್ರಶ್ನೆಯನ್ನು ತಿರುಚಿ ಕೇಳ್ತಾನೆ. ಅಳಿಯ ಅಂದರೂ ಒಂದೇ, ಮಗಳ ಗಂಡ ಅಂದರೂ ಒಂದೇ. ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆಯನ್ನು 2-3 ಬಾರಿ ರಿಪೀಟ್ ಮಾಡಿ ಓದ್ಕೊಂಡಾಗ ಮಾತ್ರ ಪ್ರಶ್ನೆ ಅರ್ಥ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಗೋವಾವನ್ನು ವಶಪಡಿಸಿಕೊಂಡದ್ದು ಹೇಗೆ? ಅಥವಾ ಗೋವಾವನ್ನು ಹೇಗೆ ವಶಪಡಿಸಿಕೊಳ್ಳಲಾಯಿತು? ಅಥವಾ ಪೋರ್ಚುಗೀಸರಿಂದ ಗೋವಾವನ್ನು ವಿಮುಕ್ತಿಗೊಳಿಸಿದ್ದು ಹೇಗೆ? ಈ 3 ಪ್ರಶ್ನೆಗೂ ಉತ್ತರ ಒಂದೇ ಆಗಿರ್ತದೆ. ನೆಕ್ಸ್ಟ್, ಬ್ಯಾಂಕಿನ ಕಾರ್ಯಗಳಾವು? ಅಥವಾ ಬ್ಯಾಂಕ್ ಗ್ರಾಹಕರಿಗೆ ಒದಗಿಸುವಂತಹ ಸೇವೆಗಳಾವು? ಈ ರೀತಿ ನೋಡಿದ್ರೆ ನಾವು ಅರ್ಥ ಮಾಡ್ಕೋಬೇಕು. ಒಂದೇ ಪ್ರಶ್ನೆ ಹಲವಾರು ವಿಧದಲ್ಲಿ ತಿರುಚಿ ಕೇಳಿದಾಗ ಅಥವಾ ಪ್ರಶ್ನೆಯ ಮಾರ್ಗವನ್ನು ಬದಲಿಸಿ ಕೇಳಿದಾಗ ನೀವು ಸರಿಯಾಗಿ ಅರ್ಥವನ್ನು ಮಾಡಿಕೊಂಡಿದ್ದೇ ಆದರೆ ಉತ್ತರವನ್ನು ಬರೀಲಿಕ್ಕೆ ಸಮರ್ಥರಾಗ್ತೀರಿ. ಈ ಒಂದು ನಿಟ್ಟಿನಲ್ಲಿ ನಾನು ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅನ್ವಯಿಕ ಪ್ರಶ್ನೆಗಳನ್ನೇ ಮಕ್ಕಳಿಗೆ ಕಾಡುವಂಥ ಪ್ರಶ್ನೆಗಳು. ಇವುಗಳೇ ಸಡನ್ನಾಗಿ ಪ್ರಶ್ನೆ ಕೇಳಿದಾಗ ಭಯ ಆಗೋದುಂಟು. ಏನಪ್ಪ, ನಾವು ಹಿಂಗೆ ಅಂತ ಹೇಳಿದರು, ಈ ರೀತಿ ಆಯ್ತಲ್ಲ ಅಂತ. ಅದಕ್ಕೆ ನಾನು ಈ ಪ್ರಯತ್ನ ಮಾಡಿದ್ದೇನೆ. ಈ ಪ್ರಯತ್ನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.